ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ 4. ಚಾವಡಿ ಜಗಲಿಗಳೆರಡು ತುಂಬಿದ್ದವು. ಹೊಸೂರಿನ ಜನವೂ ಬಂದು ಕೂತಿದ್ದು ಕಣ್ಣಿಗೆ ಬಿದ್ದೊಡನೆ ಚಂದ್ರೇಗೌಡರ ರಕ್ತ ಕಲಕಿದಂತಾಯಿತು. ನಮ್ಮೂರ ನ್ಯಾಯಕ್ಕೆ ಇವರೆಲ್ಲ ಯಾಕೆ ಎಂದುಕೊಂಡು ಚಾವಡಿ ಹಂತ ಹತ್ತುತ್ತಿದ್ದಂತೆ ಕೆರೆಮನೆ ಬುದ್ಧಿಯವರು ಇಲ್ಲೇ ಬಾ ಚಂದ್ರಪ್ಪ ಅಂದರು. ಚಂದ್ರೇಗೌಡರು ಚಾವಡಿ ಮನೆ ಸಿಂಗಪ್ಪಣ್ಣನ ಪಕ್ಕವೇ ಕಂಬದ ಮರೆಗೆ ಕೂತರು. ಅಂಗಳವೆಲ್ಲ ಕೆಸರಾಗಿ ಬಿಟ್ಟಿತ್ತು. ಅರಳಿಕಟ್ಟೆಯ ಮೇಲೂ ಕೂರುವ ಹಾಗಿಲ್ಲ. ಗಾಳಿ ಬೀಸಿದಾಗಲೆಲ್ಲ ಮರದ ಹನಿ ಉದುರುತ್ತಿದ್ದವು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಲ್ಲಿನ ಮೇಲೆ ಸುಮಾರು ಜನ ಕುಕ್ಕರುಗಾಲಲ್ಲೇ ಕೂತಿದ್ದರು. ನಿನ್ನೆ ಸಂಜೆಯಿಂದ ತಮಗೆ ಹಾಸ್ಯದ ವ್ಯಕ್ತಿಯಾಗಿ ಬಿಟ್ಟಿದ್ದ ಗುಡಿ ಐನೂರನ್ನು ಕಂಡ ತಕ್ಷಣವೇ ಕಿಟ್ಟೀನಾಗಿ ಬಿದ್ದು ಬಿದ್ದು ನಗತೊಡಗಿದರು. ಸಿಳ್ಳನ ಜೊತೆಗಾಗಲೇ ಬಂದು ನಾಗಿಯ ಹಟ್ಟಿಯ ಜಗಲಿ ಮೇಲೆ ಅವಳ ಅಜ್ಜಿಯ ಚಾಪೆಯ ಮೇಲೆ ಕಿಟ್ಟಿ ಕೂತು ಬಿಟ್ಟಿದ್ದ. ಹುಡುಗರ ನಕ್ಕದ್ದು ಕಂಡ ಅಜ್ಜಿ, ಯಾಕ್ರೋ ನಗ್ತಾ ಇದ್ದೀರಿ ಅಂದಾಗ ತಡೆಯಲಾಗದ ನಗು ಕಷ್ಟಪಟ್ಟು ತಡ್ಕೊಂಡು, ಏನೂ ಇಲ್ಲ ಅಜ್ಜಿ ಎಂದು ಸುಮ್ಮನಾದರು. ನಾಗಿ ಹಟ್ಟಿ ಬಾಗಿಲಲ್ಲೇ ನಿಂತಿದ್ದ ಚಿಕ್ಕವನ ಕಡೆಗೆ ತಿರುಗಿ, ಬಾ ಚಿಕ್ಕವ ನೀನುವೇ ಅಂದಳು. ಅಜ್ಜಿ ಗದರಿಸಿ ಬಾಗಿಲು ಮುಚ್ಚಿ ಒಳಗೆ ಹೋಗಲು ಹೇಳಿದಾಗ ನಾಗಿಗೆ ಇದೊಂದು ತುಂಬ ಕೆಟ್ಟ ಮುದುಕಿ ಅನಿಸಿತು. ಸ್ವಲ್ಪ ಹೊತ್ತು ಅದು ಇದು ಕಾಡು ಹರಟೆಯಲ್ಲಿ ತೊಡಗಿದ್ದರು. ಚಂದ್ರೇಗೌಡರು ಸಿಂಗಪ್ಪಣ್ಣನ ಜೊತೆ ಮಾತಾಡುತ್ತಾ ಹೊಸೂರ ಶಿವಗಂಗಾ ಈರತ್ತಪ್ಪನ ತಮ್ಮ ಚೆನ್ನೂರ ಅವರ ಜೊತೆ ಮಸರತ್ತು ಮಾಡುತ್ತಾ ಕೂತಿದ್ದ ಕೊನೆ ಮನೆ ಪುಟ್ಟಸ್ವಾಮಿ ಕಡೆ ದುರುಗುಟ್ಟಿ ನೋಡಿದರು. ಅವರೆಲ್ಲ ಬರಲು ಪುಟ್ಟಸ್ವಾಮಿಯ ಕಾರಣ ಅಂತ ತಿಳಿದ ಗೌಡರಿಗೆ ಮೈ ಬಿಸಿಯಾಯಿತು. ಊರಮಾನ ಹಗರ ಮಾಡ್ತಾರಲ್ಲ ಇಂಥ ತಾಯಿಗಂಡ ಸೂಳೆ ಮಕ್ಕಳು ಹುಟ್ಟಿ ಎಂದು ಹಲ್ಲು ಕಡಿದರು. ಕೊಪ್ಪಲ ನ್ಯಾಯ ಕೊಪ್ಪಲವರಲ್ಲೇ ಮುಗಿಬೇಕೆ ಹೊರತು ಹೊರಗಿನವರು ಅದರೊಳಗೆ ತಲೆ ಹಾಕೋದು ಎಂದರೆ ಊರಿಗೆ ಅವಮಾನ. ಸುತ್ತೆಲ್ಲ ಹೆಸರಾಗಿದೆ. ನ್ಯಾಯ ಅಂದರೆ ಕೊಪ್ಪಲ ನ್ಯಾಯ ಹೇಳೋ ಅಂತ ಹೆಸರು ಕೆಡಿಸಲು ಹೊರಟಿದ್ದ ಪುಟ್ಟಸ್ವಾಮಿಗೆ ಸರಿಯಾಗಿ ತೋರಿಸಬೇಕು ಎಂದು ಗಟ್ಟಿಯಾಗಿ ನೆಲಕ್ಕೆ ಕೈಯೂರಿದರು. ಕೆರೆಮನೆ ಸೀತಾರಾಮಯ್ಯನವರು ಜೋರಾಗಿ ಕೆಮ್ಮಿ ಗಂಟಲು ಸರಿಪಡಿಸಿಕೊಂಡು, ಇನ್ನು ಹೊತ್ಯಾಕೆ ಶುರು ಮಾಡಿ ಗೌಡ್ರೆ ಎಂದು ದೊಡ್ಡಗೌಡರತ್ತ ನೋಡಿದರು. ದೊಡ್ಡಗೌಡರ ಇನ್ನೊಂದು ಪಕ್ಕಕ್ಕೆ ಕೂತಿದ್ದ ಗುಡಿಯಯ್ಯನವರು ಜೋರಾಗಿ ಶುರು ಮಾಡಿ ಎಂದು ತಮ್ಮ ಒಡಕು ಗಂಟಲು ಎತ್ತಿದ ತಕ್ಷಣ ಕಿಟ್ಟೀನಾಗಿ ಕೊಕ್ಕನೆ ತಿರುಗಿ ನಗತೊಡಗಿದರು. ಅಜ್ಜಿ, ಯಾಕ್ರೋ ಐನೋರು ಮಾತಾಡಿದ್ರೆ ನಕ್ಕಿರಿ ಎಂದರು. ದೊಡ್ಡಗೌಡರು ಕಾರೆಗುತ್ತಿಯ ಹಾಗಿದ್ದ ಮೀಸೆ ನೀವಿಕೊಳ್ಳುತ್ತಾ ಕುಳುವಾಡಿಯನ್ನು ಕರೆದರು. ಹೊಸದಾಗಿ ಕುಳುವಾಡಿ ಹಾಕಿದ್ದ ಬುಂಡೇಮಾದ ದಡಕ್ಕನೆ ಎದ್ದು ಬಂದ. ಮನೆಗೊಂದಾಳು ಎಲ್ಲ ಬಂದ್ರೇನೋ ಎಂದಾಗ, ಬಂದವರೇ ಗೌಡ್ರೆ ಅಂದ. ಗೌಡರು ಗಡಿಗೆ ಸುಬ್ಬನನ್ನು ಕರೆದಾಗ ಎಲ್ಲರೂ ಅತ್ತ ಕಡೆ ಕಣ್ಣರಳಿಸಿದರು. ಕಿಟ್ಟಿ ನಾಗಿ ಆಗಲೇ ಚಳಿಗೆ ಅಜ್ಜಿಯ ಕಂಬಳಿ ಗುಬುರು ಹಾಕಿಕೊಂಡಿದ್ದವರು ಅದರೊಳಗಿಂದ ಉದ್ದಕ್ಕೆ ಕತ್ತು ಚಾಚಿದರು. ಹರಕು ಚಡ್ಡಿ ಅಂಗಿಯ ಸುಬ್ಬ ಎದ್ದು ಬಂದ. ತಲೆಗೆ ಬಟ್ಟೆ ಕಟ್ಟಿತ್ತು. ಚಾವಡಿ ಕೆಳಗೆ ಕೈ ಜೋಡಿಸಿ ತಲೆ ಬಗ್ಗಿಸಿ ನಿಂತ. ಗೌಡರು ಬುದ್ಧಿಯವರ ಕಡೆ ತಿರುಗಿ, ನೀವೇ ವಿಚಾರ ಮಾಡಿ ಬುದ್ಧಿ ಎಂದರು. ಸೀತಾರಾಮಯ್ಯನವರು ಕಂಬದವರೆಗೆ ಕೂತಿದ್ದ ಚಂದ್ರೇಗೌಡರನ್ನು ಒತ್ತಾಯ ಮಾಡಿ ಕರೆದರು. ಚಂದ್ರೇಗೌಡರಿಗೆ ದೊಡ್ಡಗೌಡರ ಸಮಕ್ಕೆ ಕೂರಲು ಸಂಕೋಚ. ಕಡೆಗೆ ಎದ್ದು ಸೀತಾರಾಮಯ್ಯನವರ ಇನ್ನೊಂದು ಪಕ್ಕಕ್ಕೆ ಕೂತರು. ಕಿಟ್ಟಿ ಮಾವನ ಮುಖದ ಕಡೆಯೇ ನೋಡಿದ. ಗಡಿಗೆ ಸುಬ್ಬನ ವಿಚಾರಣೆ ಪ್ರಾರಂಭವಾಯಿತು. ಗುಜುಗುಜು ಶಬ್ದವೆಲ್ಲ ಕರಗಿ ಪಿಸುಗುಳುವುದು ಕೇಳಿಸುವಷ್ಟು ಮೌನ ತುಂಬಿತು. ಎಲ್ಲರ ಮೈ ಕಿವಿಯಾದವು. ಕಿಟ್ಟಿ ಒಂದು ಕಡೆಯಿಂದ ಎಲ್ಲರನ್ನೂ ನೋಡಿದ. ಯಾರೂ ಮಿಸುಕಾಡದೆ ಕಲ್ಲಿನ ಹಾಗೆ ಕೂತಿದ್ದಾರೆ. ಸುಬ್ಬ ತಲೆ ಎತ್ತದೆ ಹಾಗೇ ನಿಂತಿದ್ದಾನೆ. ತಿರುಗಿ ಸೀತಾರಾಮಯ್ಯನವರು ಕೆಮ್ಮುತ್ತಾ, ನೋಡೋ ಸುಬ್ಬ, ದೇವ್ರ ಗುಡಿ ಮುಂದೆ ನಿಂತಿದ್ದಿ, ಸುಳ್ಳು ಮಾತ್ರ ಹೇಳಬೇಡ, ಏನು ನಡೀತು ಅಂತ ಸರಿಯಾಗಿ ಹೇಳು ಎಂದರು. ಸುಬ್ಬ ನಿಧಾನವಾಗಿ ತಲೆ ಎತ್ತಿ, ಅಯ್ಯೋ ನಮ್ಮಪ್ಪ, ದ್ಯಾವ್ರಂತ ನಿಮ್ಮ ಮುಂದೆ ಸುಳ್ಳು ತಟ್ವಟ ಮಾಡಿ ನಾ ಯಾವ ನರ್ಕಕ್ಕೆ ಹೋಗಲಿ, ಸುಳ್ಳು ಹೇಳಿದರೆ ನನ್ನ ಬಾಯಲ್ಲಿ ಹುಳ ಬಿದ್ದೋಗ್ಲಿ ಎಂದು ನಡೆದಿದ್ದನ್ನೆಲ್ಲ ಹೇಳುತ್ತಿದ್ದ. ನರಳಾಡುತ್ತಿರುವವನ ಹಾಗೆ ಮಾತಾಡುತ್ತಿದ್ದ ಅವನ ದನಿ ಯಾರಿಗೂ ಕೇಳಿಸದೇ ಇದ್ದುದರಿಂದ ಕಿಟ್ಟಿ ಜಗಲಿಯಿಂದ ಹಿಡಿದು ಮಾವನ ಕಣ್ಣು ತಪ್ಪಿಸಿ ನಾಗಿಯ ಅಪ್ಪ ಸಿಂಗಪ್ಪ ಗೌಡರ ಹತ್ತಿರ ಹೋಗಿ ಅವರ ತೊಡೆಯ ಮೇಲೆಯೇ ಸಲೀಸಾಗಿ ಕೂತು ಬಿಟ್ಟಿದ್ದ. ಸಿಂಗಪ್ಪ ದೊಡ್ಡಪ್ಪ ಅಂದರೆ ಕಿಟ್ಟಿಗೆ ಆನಂದ. ಅವರು ಕೂಡ ತುಂಬ ಸಲಿಗೆ. ಕಿಟ್ಟಿಗೆ ಸುಬ್ಬ ಹೇಳೋದೆಲ್ಲ ವಿಚಿತ್ರ. ಅವನ ಹೆಂಡತಿ ಕೆಂಚನ ಗುಡಿಸಲಿಗೆ ಹೋಗಿ ಬಂದ್ರೇನಾಯಿತು? ಅದಕ್ಕ್ಯಾಕೆ ಕೆಂಚನನ್ನು ಬೈಬೇಕು? ಚಂದುಳ್ಳಿ ಹೆಂಡತಿ ದೇವಿಗೆ ಹೊಡೆದು ಬಡಿದು ಯಾಕೆ ಆಚೆಗೆ ನುಗ್ಗಿದ? ದೇವಿ ಎಷ್ಟು ಚೆಂದಾಗಿ ಹಾಡ್ತಾಳೆ. ಮೊನ್ನೆ ಕೇಳಿದ ಹಾಗಿದೆ ಅವಳು ಹಳ್ಳದ ಗದ್ದೆ ನಾಟಿಲಿ ಹಾಡಿದ ಪದ.
ಅತ್ತೆ ಹತ್ತಿರ ಬಂದು ಒಂದು ಹಳೆ ರೌಕೆ ಬಟ್ಟೆ ಇದ್ರೆ ಕೊಡಿರವ್ವ ಅಂತ ಎಲೆ ಅಡಿಕೆ ತುಂಬಿದ ಬಾಯೆಲ್ಲ ಕೆಂಪಗೆ ಮಾಡಿಕೊಂಡು ತನ್ನ ಕಡೆ ನೋಡಿ, ಏನೋ ಚಿಕ್ಕವ್ರು ಇಸ್ಗಳು ಇಲ್ವೋ ಅಂತಲೋ, ಕಾವಲ್ಗುಂಡಿಲಿ ಈಜಾಡಕ್ಕೆ ಹೋಗಾಕಿಲ್ವಾ ಅಂತಲೋ ನಗತೊಡಗುತ್ತಾಳೆ. ಅವಳು ನಕ್ಕಾಗ ಕಿಟ್ಟಿಗೆ ಅವತ್ತು ಕಾವಲ್ಗುಂಡಿಲಿ ತಾನು, ರಾಜ, ಮುತ್ತು 3 ಜನವೂ ಬಟ್ಟೆಯೆಲ್ಲ ಬಿಚ್ಚಿಸಿದು ಬೆತ್ತಲೆ ಈಜಾಡುವಾಗ ದೇವಿ ಬಂದು ನಗುತ್ತಾ, ಏನ್ರಯ್ಯ ಗುಮ್ಟಪ್ಪ ಆಗ್ಬಿಟ್ಟಿದ್ದೀರಿ ಅಂತ ತಮಾಷೆ ಮಾಡಿದಾಗ ದಡ ದಡ ಎದ್ದು ಓಡಿ ಮರದ ಕೊಂಬೆ ಮೇಲೆ ಹಾಕಿದ್ದ ಚಡ್ಡಿ ಅಂಗಿ ಸಿಕ್ಕಿಸಿಕೊಂಡು ಓಡಿದ್ದು, ರಾಜ ಅವಳನ್ನ ನಮ್ಮ ಮಟ್ಟಿಲಿಟ್ಟು ಕಾಳಿಂಗ ಆಮ್ಯಾಕೆ ಕೆಂಚ ಅವರೆಲ್ಲ ಇಟ್ಕೊಂಡವರೇ ಗೊತ್ತಾ ಎಂದಿದ್ದು ದುತ್ತನೆ ನೆನಪಾಯಿತು. ಇಲ್ಲೂ ಮತ್ತೆ ಕೆಂಚನ ಜೊತೆ ಮಲಗಿದ್ಲು ಅಂತ ನ್ಯಾಯ ಮಾಡೋದರ ಅರ್ಥ ಕಿಟ್ಟಿಗೆ ತಿಳಿಯುತ್ತಿದ್ದರೂ ತುಂಬ ಕುತೂಹಲ. ದೇವಿಯನ್ನು ಕೂಗಿದರು. ದೇವಿ ತಲೆ ತುಂಬ ಸೆರಗು ಹೊದ್ದುಕೊಂಡು ನಿಧಾನವಾಗಿ ಚಾವಡಿ ಮುಂದೆ ಬಂದು ನಿಂತು ಜಗಲಿ ಮೇಲೆ ಕೂತಿದ್ದವರೆಲ್ಲರಿಗೂ ಕೈ ಮುಗಿದಳು. ಕಿಟ್ಟಿ ಮುಂದಕ್ಕೆ ಸರಿದು ದೇವಿಯನ್ನೇ ನೋಡುತ್ತಾ ಕೂತ. ಯಾವಾಗಲೂ ನಗುನಗುತ್ತಾ ಮಾತನಾಡುವ ದೇವಿ ಅಳಬುರುಕು ಮುಖ ಹಾಕಿಕೊಂಡು ನೆಲಕ್ಕೆ ಕಣ್ಣು ನೆಟ್ಟು ನಿಂತುಬಿಟ್ಟಿದ್ದಾಳೆ. ಅವಳ ಹಣೆ ಕೆನ್ನೆ ಗದ್ದದ ಮೇಲೆಲ್ಲ ಹಚ್ಚೆಯ ಬಟ್ಟು. ಮಂಕು ಬಡದಂತೆ ತಲೆ ಎತ್ತದೆ ನಿಂತಿದ್ದ ದೇವಿಯನ್ನ ಸೀತಾರಾಮಯ್ಯ ಕರೆದು, ನೋಡ್ದೇವಿ, ನಡೆದಿದ್ದೆಲ್ಲ ಹೇಳು ಎಂದರು. ದೇವಿಗೆ ಏನು ಮಾಡುವುದು ತೋಚದೆ ಹಾಗೆ ಸಪ್ಪಗೆ ನಿಂತೇ ಬಿಟ್ಟಳು. ಬುದ್ಧಿಯವರ ಮಾತಿಗೆ ಬಗ್ಗಲ್ಲ ಅನ್ನೋದು ಮನದಟ್ಟಾಗಿ ಚಂದ್ರೇಗೌಡರು ತಾವೇ ವಿಚಾರಣೆಗೆ ತೊಡಗಿದರು. ಅವರೊಂದು ಸಲ ಕಿವಿ ಕೇಳಿಸಲ್ವೇನೆ ಎಂದು ಗರ್ಜಿಸಿದಾಗ ದೇವಿ ಮುಖವೆತ್ತಿ ನೋಡಿದಳು. ಇನ್ನೆಲ್ಲಿ ಮಾತಾಡದಿದ್ದರೆ ಚಂದ್ರೇಗೌಡರು ಜಜ್ಜಿ ಹಾಕುತ್ತಾರೋ ಅಂತ ಭಯವಾಗಿ ಬಿಟ್ಟಿತ್ತು ದೇವಿಗೆ. ಗೌಡರು ಕೇಳಿದ್ದಕ್ಕೆಲ್ಲ ಬಿಕ್ಕುತ್ತಾ ಹೇಳುತ್ತಿದ್ದುದು ಕಂಡು ಕಿಟ್ಟಿಗೆ ತಾನು ಸ್ಕೂಲಲ್ಲಿ ಹೀಗೆ ಮೇಷ್ಟ್ರು ಮುಂದೆ ನಿಂತು ಮಗ್ಗಿ ಒಪ್ಪಿಸುವುದು ನೆನಪಾಯಿತು. ದೇವಿಯ ಮಾತು ಕೇಳಲು ಆತಂಕದಿಂದ ಕೂತಿದ್ದವರೆಲ್ಲ ಗೌಡರು ಜಗಲಿಯಿಂದ ಇಳಿದು ನಿಂತಿದ್ದು ಕಂಡು ಉಸಿರು ಕಟ್ಟಿದರು. ಕಿಟ್ಟಿಗೆ ಒಳಗೊಳಗೆ ನಡುಕ. ಅತ್ತೆಯಾದರೂ ಇದ್ದಿದ್ದರೆ ಈಗ ದೇವಿಗೆ ಬೀಳುವ ಏಟು ತಪ್ಪುತ್ತವೆ ಎಂದು ಯೋಚಿಸಿದ. ಮಾವ ಚಟೀರನ್ನೇ ದೇವಿಯ ಕೆನ್ನೆಗೊಂದು ಬಾರಿಸೇ ಬಿಟ್ಟರು. ದೇವಿ ನಡುಗುತ್ತಿದ್ದಳು. ಅಲ್ಕಾರಂಡೆ, ಇನ್ನೇನೆಲ್ಲ ಅಂದ ಬೊಗಳು, ಅವನು ಕರ್ದ ಅಂತ ನೀ ಯಾಕೆ ಹೋದೆ ಅಂದರು. ದೇವಿ ಏನೊಂದು ಮಾತು ಆಡಲಾಗದೆ ತರತರ ನಡುಗುತ್ತಲೇ ಇದ್ದಳು. ಕಿಟ್ಟಿಗೆ ಹತ್ತು ಬಿಡುವಂತಾಯಿತು. ಕೂತಲ್ಲೇ ವಿಲಿ ವಿಲಿ ಒದ್ದಾಡಿದ. ಎಲ್ಲ ದೇವಿ ಕಡೆ ನೋಡುತ್ತಾ ದೆವ್ವ ಬಂದವರ ಹಾಗೆ ಬಿಮ್ಮನೆ ಬಿಗಿದುಕೊಂಡೇ ಕೂತಿದ್ದರು. ಯಾರೂ ಬಂದು ದೇವಿಗೆ ಹೊಡೆಯಬೇಡ ಅಂತ ಹೇಳಲಿಲ್ಲ. ಕಡೆಗೆ ಸೀತಾರಾಮಯ್ಯನವರೇ, ಬಾಚಂದ್ರಪ್ಪ ಹೋಗಲಿ ಎಣ್ಣೆಂಗ್ಸು, ಬಡ್ಡಿ ಮಗ ಎಲ್ಲೋ ಕಾಸ್ನಾಸೆ ತೋರಿಸೋನೆ ಅಂತ ಕಾಣಿಸ್ತದೆ ಎಂದಾಗ ಚಂದ್ರೇಗೌಡರು ಅಲ್ಲೇ ಜಗಲಿ ಅಂಚಲ್ಲಿ ಕೂತರು. ಕಿಟ್ಟಿ ಉದ್ದವಾಗಿ ಉಸಿರು ಬಿಟ್ಟ. ದೇವಿಗೆ ಪಕ್ಕದಲ್ಲೇ ಕೂರಲು ಹೇಳಿದ ಸೀತಾರಾಮಯ್ಯನವರು ಕೆಂಚನನ್ನ ಕರೆದರು. ಇನ್ನೊಮ್ಮೆ ಗುಜುಗುಜು, ಮತ್ತೆ ನಿಶಬ್ದ. ಕೆಂಚ ನಿಸೂರಾಗಿ ಎದ್ದು ಒಳ್ಳೆ ಗತ್ತಿನಿಂದಲೇ ಬಂದು ನಿಂತ. ಕೆಂಚನ ದಿಮಾಕನ್ನು ಕಂಡ ಚಂದ್ರೇಗೌಡರಿಗೆ ನೆಲಕ್ಕೆ ಹಾಕಿ ತಿಕ್ಕಿ ಬಿಡಬೇಕೆನ್ನುವಷ್ಟು ರೋಷವಾಯಿತು. ನ್ಯಾಯಕ್ಕೆ ಕೂತ ದೊಡ್ಡವರಿಗೂ ಕೈ ಮುಗಿದೆ ನಿಂತಿದ್ದ ಅವನ ಉದ್ದಡತನಕ್ಕೆ ಹೊಸೂರಿನ ಶಿವಗಂಗಾ ಕೊನೆಮನೆ ಪುಟ್ಟಸ್ವಾಮಿಯವರ ಹಿಕಮತ್ತೆ ಕಾರಣವೆಂದು ತಿಳಿದಿದ್ದ ಚಂದ್ರೇಗೌಡರು ಬುಂಡೇಮಾದನನ್ನು ಸನ್ನೆ ಮಾಡಿ ಕರೆದು ಹುಣಿಸೆ ಸೆಬ್ಬೆ ಮುರಿದು ತರಲು ಕಳಿಸಿದರು. ಇವತ್ತು ಈ ಮಕ್ಕಳು ಸೊಕ್ಕಡಗಿಸ್ದೆ ಹೋದರೆ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ ನಾನು ಅಂತ ಅಂದುಕೊಂಡು ನಿಷ್ಠುರವಾಗಿ ಅವನ ಕಡೆ ನೋಡಿದರು. ಬುಂಡೇಮಾದ ಖುಷಿಯಿಂದ ಹುಣಿಸೆ ಸೆಬ್ಬೆ ತರಲು ಹೋದ. ಕೆಂಚನ ಮೇಲೆ ಅಸಾಧ್ಯ ರೋಷ ಮಾದನಿಗೆ. ಮಗಂಗೆ ನಾ ಕಿಕ್ಕಡಿಸಿದ್ರೆ ಸರಿ ಎಂದು ತನಗೆ ದಕ್ಕದೆ ಕೆಂಚನ ಪಾಲಾಗಿದ್ದ ದೇವಿಯನ್ನ ಮತ್ತೆ ಹೇಗಾದರೂ ಮಾಡಿ ಒಂದು ಕೈ ನೋಡಿಬಿಡುವ ಅಂತ ಯೋಚಿಸಿದ. ದೇವಿಗೆ ಹೀಗೆಲ್ಲ ಆಗಲು ಕೆಂಚನೇ ಕಾರಣನೆಂದು ತಿಳಿದ ಕಿಟ್ಟಿಗೆ ಅವನು ಬಂದು ನಿಂತಾಗ ಇವನಿಗೆ ಸಮಾನಾಗಿ ಬಿದ್ದರೆ ಸರಿ ಎಂದು ಅವಳು ಕಚ್ಚಿದ. ಮಾವ ಯಾಕೋ ಏನೂ ಮಾತಾಡದೇ ಇದ್ದುದು ಕಂಡು ಕಿಟ್ಟಿಗೆ ಸೋಜಿಗ. ಸೀತಾರಾಮಯ್ಯನವರೇ ವಿಚಾರಿಸುತ್ತಿದ್ದರೂ ದಿಮಾಕಿನಿಂದಲೇ ಉತ್ತರ ಕೊಡುತ್ತಿದ್ದ. ಕೂತಿದ್ದವರಿಗೆಲ್ಲ ತಲೆ ಬಿಸಿಯಾಯಿತು. ದೊಡ್ಡಗೌಡರ ಮಗ ರುದ್ರನಿಗಂತೂ ಕೆಂಡ ಎರಚಿದಂತಾಗಿ ಕೂತಲ್ಲಿ ಮುಷ್ಟಿ ಹಿಡಿದ. ಬುಂಡೇಮಾದ ಹುಣಿಸೆ ಸಿಬ್ಬೆ ಒಂದು ಹೊರೆಯಷ್ಟು ಮುರಿದು ತಂದು ಚಂದ್ರೇಗೌಡರ ಮುಂದಿಟ್ಟಾಗ ಎಲ್ಲರಿಗೂ ಇವತ್ತು ಕೆಂಚನ ಹುಟ್ಟಿದ ದಿನ ತುಂಬಿದ ಹಾಗೆಯೇ ಅನಿಸಿತು. ಕೆಂಚನಿಗೂ ಹುಣಿಸೆ ಸೆಬ್ಬೆ ಕಂಡು ನಡುಕು ಉಂಟಾಯಿತು. ಆದರೂ ಹೊಸೂರ ಶಿವಗಂಗಪ್ಪ ಕೊನೆಮನೆ ಪುಟ್ಟಸ್ವಾಮಪ್ಪ ಇಲ್ಲವಾ, ಹೆದರಿಕೆ ಯಾಕೆ ಅಂತ ಬಂಡ ಧೈರ್ಯ ಮಾಡಿದ. ಸೀತಾರಾಮಯ್ಯ, ಏನೋ ಕೆಂಚ, ನೀನು ದೇವಿ ನಿನ್ನೆ ಕಳ್ಳಿ ಬೇಲಿ ಕೆಳಗೆ ಮಲಗಿದ ನಿಜವೇನೋ
ಎಂದರು. ಕೆಂಚ ಏನೇ ಸಾಹಸ ಮಾಡಿದರೂ ಹುಣಿಸೆ ಸೆಬ್ಬೆಯ ಭಯ ತಳ್ಳಿಹಾಕಿ ಗಡುಸಾಗಿ ಮಾತನಾಡಲಾಗದೆ, ಅವಳಗೆ ಬಂದಳು, ನಾನೇನು ಮಾಡಲಿ ಅಂದ. ದೇವಿಯನ್ನು ಕರೆದು ಕೇಳಿದಾಗ ದೇವಿ ನಡುಗುತ್ತಾ, ಇಲ್ರಯ್ಯ, ಬೈಲ್ ಕಡೆ ಹೋಗಿದ್ದೆ, ಅವನು ಹೇಳ್ಕೊಂಡೋದ, ಚೀಟಿ ಸೀರೆ ಕೊಡಿಸ್ತೀನಿ ಅಂದಳು. ಚಂದ್ರೇಗೌಡರು ಕೆಂಚನ ಕಡೆಗೆ ತಿರುಗಿ, ಆಹಾ, ಮಗ ಕೊಡ್ಸಲ್ನಾ, ಮನೆಯಾಳು ಸೊಳೆ ಮಕ್ಕಳು ಸಾಮೀಲಾಗಿದ್ರೆ ಎಂದರು. ಗೌಡರ ಕಡೆ ಕಣ್ಣು ಹಾಯಿಸದೆ ಕೆಂಚ ಚಾವಡಿ ಜಗಲಿ ಮೇಲೆ ತನ್ನ ಕಡೆ ಕಣ್ಣು ಮೀಟುತ್ತಾ ಕೂತಿದ್ದ ಶಿವಗಂಗಪ್ಪ, ಪುಟ್ಟಸ್ವಾಮಪ್ಪ ಅವರ ಕಡೆ ನೋಡಿದ. ಅವರು ಮತ್ತೆ ಮತ್ತೆ ಕಣ್ಣು ಮೀಟಿದರು. ಸೀತಾರಾಮಯ್ಯನವರು ದೊಡ್ಡಗೌಡರ ಜೊತೆ ಮಾತಾಡಿ ಏನೋ ನಿರ್ಧಾರಕ್ಕೆ ಬಂದವರೇ, ನೋಡೋ ಕೆಂಚ, ಆಗೋದಾಗೋಯ್ತು. ಸಾಲದಕ್ಕೆ ಕೊಪ್ಪಲ್ಮಾನ ಹೊಸೂರು ಜನರ ಮುಂದಕ್ಕೂ ಇಳಿದಿದ್ದಾಯಿತು. ಹುಡುಗ ಬುದ್ಧಿ 4 ಮಾತೇಳೋಗುವ ಅಂತ ಬಂದರೆ ನ್ಯಾಯಕ್ಕೆ ಬಂದು ಕೂತವ್ರ ಮುಖಕ್ಕೆ ಉಗ್ದಂಗೆ ಕೈನೂ ಮುಗಿದೆ ನಿಂತೆ ಎನ್ನುತ್ತಿದ್ದ ಹಾಗೆ ಚಂದ್ರೇಗೌಡರು, ಅದ್ಯಾಕೆ ಮುಗ್ದಾನ ಹೇಳಿ, ಎಂಜಲ್ ಕೊಪ್ಪು ಎಂದಾಗ ಕೆಂಚ ತಟ್ಟನೆ, ಬುಡಯ್ಯ, ನಾನೇ ನಿನ್ನಟ್ಟಿಗೆ ಬಂದಿತ್ತಿಲ್ಲ ಎಂದು ಬಿಟ್ಟ. ಚಂದ್ರೇಗೌಡರಿಗೆ ಇಷ್ಟು ಹೊತ್ತು ತಡ್ಕೊಂಡಿದ್ದು ನುಗ್ಗಿ ಬಂದಂತಾಗಿ ಕೆಳಗೆ ಬಿದ್ದಿದ್ದ ಹುಣಸೆ ಸಬ್ಬೆ ಎಳೆದು ರೊಚ್ಚಿನಿಂದ 4 ಬಿಗಿದಾಗ ಕೆಂಚ ನಿಂತಲ್ಲೇ ನುಳಿದಾಡಿದ. ತಟ್ಟನೆ ಸೀತಾರಾಮಯ್ಯನವರು ಜಗಲಿಯಿಂದ ಇಳಿಯುತ್ತಾ, ಸಾಕ್ಬಿಡು ಚಂದ್ರಪ್ಪ ಅಂತ ತಡೆದರು. ನೋಡೋ ಕೆಂಚ, ನಮ್ಮ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ ಹೇಳು ಎಂದರು. ಕೆಂಚನ ಕಣ್ಣಲ್ಲಿ ನೀರು ತುಂಬಿತ್ತು. ಕಿಟ್ಟಿಗೆ ಕೆಂಚನ ಮೇಲೆ ಇದುವರೆಗೂ ಇದ್ದ ಕೋಪ ಅವನು ಮಾವನ ಏಟಿಗೆ ಸಾಯುವ ಹಾಗೆ ನುಳಿದಾಡದನ್ನು ಕಂಡಾಗಲೇ ಕರಗಿಬಿಟ್ಟಿತ್ತು. ಅವನ ಕಡೆಯೇ ನೋಡಿದ. ಮಾವನ ಕೈಯಲ್ಲಿನ್ನೂ ಸೆಬ್ಬೆ ಹಾಗೇ ಇತ್ತು. ದೊಡ್ಡಗೌಡರ ಪಕ್ಕದಲ್ಲಿ ಕೂತಿದ್ದ ಗುಡಿಯೈನೂರು ಜೋರಾಗಿ, ಅಲ್ಲ ಕಣೋ ಕೆಂಚ, ಮಾಡೋದು ನೋಡಿದ್ರೆ ಅಂಥ ಕೆಲಸ, ಮತ್ತೆ ಮರ್ಯಾದೆ ಮೀರಿ ಮಾತಾಡೋದೇನೋ ಎಂದರು. ಕಿಟ್ಟಿಗೆ ಐನೂರ ಮಾತು ಕೇಳಿ ಮೊದಲ ಹಾಗೆ ನಗು ಬರುವ ಬದಲು ತುಂಬ ಕೋಪ ಬಂತು. ಐನೂರು ಕಾಳಿ ಜೊತೆ ಮಲಗಿದ್ದು ಹೇಳಿದ್ದಕ್ಕೆ ಮಾವ ತನಗೆ ಹೊಡೆದು ಬಿಟ್ಟರು. ಇವತ್ತು ಕೆಂಚಾದೇವಿ ಕಳ್ಳಿಬೇಲಿಯಲ್ಲಿ ಮಲಗಿದ್ರು ಅಂತ ಅವರಿಗೆ ಹೊಡಿತಾರಲ್ಲ, ಐನೂರು ಹಂಗೆ ಮಲಗಿದ್ರಲ್ಲ, ಅವ್ರಿಗೂ ಯಾಕೆ ಹೊಡಿದೆ ಅವರೇ ಯೋಚಿಸಿದ. ಐನೂರ ಮುಖ ಮಾವನ ಮುಖ ನೋಡುತ್ತಾ ಮನಸ್ಸಿನಲ್ಲೇ ಭಯತೊಡಗಿದ. ಸೀತಾರಾಮಯ್ಯನವರ ಮಾತಿಗೆ ಕೆಂಚ, ಅದೇನು ಯೋಳಿ ಬುದ್ಧಿ ಅಂದ. ನೋಡೋ ಕೆಂಚ, ನಾನು ಮಾಡಿದ್ದು ಸರ್ವದ ತಪ್ಪಾಯಿತು ಅಂತ ಕುಲಕ್ಕೆ 20 ರೂಪಾಯಿ ತಪ್ಪು ಕೊಟ್ಬಿಡೋ ಅಂದರು. ದೊಡ್ಡಗೌಡರು, ಸರಿ, ಬುದ್ಧಿಯವ್ರು ಹೇಳ್ದಂಗೆ ಮಾಡ್ಬಿಟ್ಟೋಗ್ಲಾ ಎಂದಾಗ ಕೆಂಚ, ನನ್ನ ಹತ್ರ ದುಡ್ಡಿಲ್ಲ ಕಣ್ರಪ್ಪ ಎಂದ. ತಕ್ಷಣ ಚಂದ್ರೇಗೌಡರು, ಅವಳಿಗೆ ಸೀರೆ ತಂದ್ಕೊಡಕ್ಕಿದ್ದದ ಅಂದಾಗ ಕೆಂಚ ಅವರನ್ನೇ ದುರುಗುಟ್ಟಿ ನೋಡಿದ. ಏನ್ಲ ಮುಖ ನೋಡ್ತಾ ಇದ್ದಿ ಎಂದು ಉರಿಯುತ್ತಿದ್ದ ಗೌಡರು ಎದ್ದ ಕೂಡಲೇ ಹೊಸೂರ ಶಿವಗಂಗಾ ಜಬರ್ದಸ್ತಿನಿಂದಲೇ ಎದ್ದು ಬಂದು, ಇಂಥ ನ್ಯಾಯ ಭಾರಿ ನೋಡಿವ್ನಿ ಬುಡಯ್ಯ, ನ್ಯಾಯ ಮಾಡೋರು ಮೊದಲು ನ್ಯಾಯವಾಗಿದ್ರೆ ಅಲ್ವಾ ಅನ್ನುತ್ತಿದ್ದ ಹಾಗೆ ಚಂದ್ರೇಗೌಡರು ಒಂದು ಹೆಜ್ಜೆ ಮುಂದೆ ಬಂದು, ನೀ ಯಾವನ್ಲ ಕೇಳಕ್ಕೆ ಎಂದರು. ಶಿವಗಂಗಾ ಗತ್ತಿನಿಂದಲೇ, ಅವನು ನನ್ನಟ್ಟಿ ಆಳ್ ಕಣಯ್ಯ, ಅದಕ್ಕೆ ಅಕ್ಕದೆ ಕಣಯ್ಯ ಕೇಳಕ್ಕೆ ಎಂದ. ಚಂದ್ರೇಗೌಡರು ಇನ್ನೂ ಮುಂದೆ ಬಂದು, ಏನಂದೆ, ಅಕ್ಕಿದದ, ಅವನು ನನ್ನೂರಾಳು, ಹೊಸೂರಾಟ ಇಲ್ಲಿ ನಡೆಯಾಕಿಲ್ಲ ಮಗ, ಇವತ್ತು ತಪ್ಪೊಪ್ಕೊಳ್ದೆ ಹೋಗ್ಲಿ ಗೊತ್ತಾಯ್ತದೆ ಎಂದರು. ಶಿವಗಂಗಾ ಲೆಕ್ಕಿಸಲಿಲ್ಲ. ಚೆನ್ನೂರ, ಪುಟ್ಟಸ್ವಾಮಿ, ಇನ್ನೂ 3-4 ಜನ ಹೊಸೂರವರು ಜಗಲಿಯಿಂದ ಇಳಿದು ನಿಂತಿದ್ದರು. ನಡಿಲ ಕೆಂಚ, ಬೇಕಾದವರು ಕೋರ್ಟ್ಗೋಗ್ಲಿ ಎಂದ ಶಿವಗಂಗನ ಮಾತಿಗೆ ಕೆಂಚ ಹೊರಟು ನಿಂತ. ಚಂದ್ರೇಗೌಡರು ರಾಕ್ಷಸರಾಗಿ ಬಿಟ್ಟರು. ಹುಣಿಸೆ ಸೆಬ್ಬೆ ಹಿಡಿದಕ್ಕೆ ಕೈ ನಡುಗುತ್ತಿತ್ತು. ಕತ್ತರಿಸಿ ಬೀಳುವ ಹಾಗೆ ತುಟಿ ಕಚ್ಚಿ ನಿಂತು ಶಿವಗಂಗನ ಕಡೆ ನೋಡಿದರು. ಯಾವ ಮಗ್ಲ ಗೆದ್ದು ಬಂದ್ಲಾ ಶಿವಗಂಗಾ, ಏನೋ ಬಿಡು ಅಂದರೆ ಇಷ್ಟಕ್ಕೆ ಬಂದ್ಯಾ, ಅವನೇ ನೀನು ಎಡ್ತಿ ಮಣ್ಣ ಎನ್ನುತ್ತಿದ್ದ ಹಾಗೆ ಶಿವಗಂಗನು, ಅಲ್ಲಿಡ್ದು ಮಾತಾಡು, ಅಲ್ಲಿ ತನಕ ಬಂದರೆ ಸರಿಯಾಗಿ ಆಗ್ಬಿಡ್ತದೆ ಎಂದ. ರುದ್ರ ಆಗಲೇ ತನ್ನ ಕಡೆಯವರ ಜೊತೆ ತೋಳು ಮಡಿಸಿ ನಿಂತಿದ್ದ. ಕೂತಿದ್ದವರೆಲ್ಲ ಎದ್ದು ನಿಂತು ಬಿಟ್ಟರು. ಇನ್ನೇನು ಕೈ ಹತ್ತಿತು ಅಂತ ಎಲ್ಲ ಸುಮ್ಮನಿರಿಸಲು ಕೂಗಾಡತೊಡಗಿದರು. ಕಿಟ್ಟಿ ಎದ್ದು ನಿಂತ. ತನ್ನ ಸುತ್ತ ಗೋಡೆ ಕಟ್ಟಿದ್ದ ಜನ ಕಾಡು ಮರಗಳ ನಡುವೆ ನುಸುಳುವ ಹಾಗೆ ದೊಡ್ಡ ದೊಡ್ಡ ತೊಡೆಗಳ ನಡುವೆ ನುಸುಳಿ ಹೊರಕ್ಕೆ ತಲೆ ಹಾಕಿದ ಶಿವಗಂಗನನ್ನು ಎಳೆದು ಕುರಿಸುತ್ತಿದ್ದರು. ಚಂದ್ರೇಗೌಡರ ಕೋಪ ಮತ್ತೆ ಕೆಂಚನ ಕಡೆ ತಿರುಗಿತ್ತು. ಕೆಂಚ ಕಣ್ಣು ಬಿಡುತ್ತಿದ್ದ. ಮೈಮೇಲೆ ಬಂದವರ ಹಾಗೆ ಅವನಿಗೆ ಚೆನ್ನಾಗಿ ತರಿದರು. ಎಲ್ಲ ನಿನ್ನಿಂದಲ್ವ ಮಗನೇ ಅಂತ ಕೆಂಚನಿಗೆ ಚರ್ಮ ಕಿತ್ತು ಬರುವ ಹಾಗೆ ಹೊಡೆಯುವಾಗ ಯಾರಿಗೂ ಅಡ್ಡ ಬರುವ ಧೈರ್ಯವಿರಲಿಲ್ಲ.
ಕೆಂಚ ಇದ್ದಕ್ಕಿದ್ದ ಹಾಗೆ ಏಟು ತಡೆದುಕೊಳ್ಳಲಾಗದೆ ತಪ್ಪಾಯ್ತು ಕಣ್ರಪ್ಪ ಅಂತ ಗೌಡರ ಕಾಲಿಗೆ ದೊಪ್ಪನೆ ಬಿದ್ದ. ಕಿಟ್ಟಿಗೆ ಕರಳು ಬಾಯಿಗೆ ಬಂದಂತಾಗಿ ಬಿಟ್ಟಿತ್ತು. ಕಣ್ಣು ಮುಚ್ಚಿಕೊಂಡ. ಎದೆ ಬಡಿದುಕೊಳ್ಳುತ್ತಿತ್ತು. ಜನರ ನಡುವೆ ಮೆಲ್ಲಗೆ ತೋರಿ ನಾಗಿಯ ಹಟ್ಟಿ ಜಗಲಿಗೆ ಬಂದ. ಯಾರೂ ಇವನ ಕಡೆ ನೋಡದೆ ಅತ್ತ ಕಡೆಗೆ ಕಣ್ಣು ನೆಟ್ಟು ಕೂತಿದ್ದರು. ಶಿವಗಂಗಾ ಚಾವಡಿಯೇ ಎದ್ದು ಹೋಗುವ ಹಾಗೆ, ಬಂಡ್ಸುಳೆ ಮಕ್ಕಳು, ಗಂಡ್ಸತ್ ಮುಂಡೇರದೆಲ್ಲ ತಿನ್ನೋದು ಯಾರಿಗೂ ಗೊತ್ತಿಲ್ವೇನೋ ಅಂತ ಬಯ್ಯತೊಡಗಿದ. ಯಾರೆಷ್ಟು ಹೇಳಿದರೂ ಕೇಳದೆ ಚಂದ್ರೇಗೌಡರು ಶಿವಗಂಗನಿಗೂ 4 ಬಾರಿಸಿಯೇ ಬಿಟ್ಟರು. ಚೆನ್ನೂರು ಮತ್ತು ಪುಟ್ಟಸ್ವಾಮಿ ರೇಗುತ್ತಾ ನುಗ್ಗಿ ಬಂದವರು ತಮ್ಮ ಹಿಂದೆಯೇ ಬಂದ ರುದ್ರನ ಜೊತೆಯವರನ್ನು ಕಂಡು ಬೆಚ್ಚಿ ಹಾಗೆ ನಿಂತರು. ಅಷ್ಟರಲ್ಲೇ ದೊಡ್ಡಗೌಡರು ಮತ್ತು ಸೀತಾರಾಮಯ್ಯನವರು ಎದ್ದು ಬಂದು ಮಧ್ಯೆ ನಿಂತರು. ಬಿಡು ಚಂದ್ರಪ್ಪ, ಹುಡುಗ ಮುಂಡೆವು, ಅವ್ರ ಜೊತೆ ನೀ ಹೋಗದಾ ಎಂದು ಕೈ ಹಿಡಿದು ಇಳುತ್ತಿದ್ದ ಸೀತಾರಾಮಯ್ಯನವರ ಮಾತನ್ನು ಮೀರದೆ ಸೆಬ್ಬೆ ಬಿಸಾಡಿದರು. ಶಿವಗಂಗನ ಕಡೆ ತಿರುಗಿ, ನೀ ಎಷ್ಟು ಹೇಳಿದ್ರೂ ಕೇಳಾಕಿಲ್ಲ ಎಂದು ಅವನ ಬಾಯಿ ಮುಚ್ಚಿಸಿದರು. ಕಿಟ್ಟಿ ಜಗಲಿಯಿಂದ ಧುಮುಕಿ ಮುಂದೆ ಬಂದು ನೋಡಿದ. ದೇವಿ ಕಾಣಿಸಲಿಲ್ಲ. ಕೆಂಚ ಅರಳಿಕಟ್ಟೆಗೆ ಒರಗಿ ಅಳುತ್ತಾ ಕೂತಿದ್ದ. ಕಿಟ್ಟಿಗೆ ತಾನು ಹಿಂದೆ ಕೇಳಿದ್ದ ರಾಕ್ಷಸರ ಕಥೆಗಳು ತಟ್ಟನೆ ನೆನಪಾದವು. ಭಯವಾಯಿತು. ಜಗಲಿ ಹತ್ತಿ ನಾಗಿಯ ಅಜ್ಜಿಯ ಕಂಬಳಿಯೊಳಕ್ಕೆ ಹುದುಗಿದ. ಕಿವುಡಾಗಿಸುವ ಗದ್ದಲ. ಎಲ್ಲೋ ಮಾಯವಾಗಿದ್ದ ಸಿಳ್ಳ ಮೆಲ್ಲಗೆ ಬಂದು ನಿಂತು, ಅಟ್ಟಿಗೋಗದಾ, ಬನ್ನಿ ಕಿಟ್ಟಪ್ಪರೇ ಅಂದ. ಕಿಟ್ಟಿಗೆ ಭಯ. ಜಗಲಿ ಕೆಳಗಿಳಿಯಲು ನಡುಕ. ಸಿಳ್ಳನ ಜೊತೆ ಹೊರಟ. ದೊಡ್ಡಗೌಡರು ಮತ್ತು ಸೀತಾರಾಮಯ್ಯನವರು ಎಲ್ಲರನ್ನೂ ಸುಮ್ಮನಿರಿಸುತ್ತಿದ್ದರು. ಶಿವಗಂಗನ ಕಡೆಯವರು ಶಿವಗಂಗನನ್ನು ಎಳೆದುಕೊಂಡು ಹೊರಟರು. ಶಿವಗಂಗಾ, ಮಾಡ್ತೀನಿ ಮಕ್ಕಳಿಗೆ, ನಾ ಯಾರು ಅಂತ ತೋರಿಸ್ತೀನಿ ಎಂದು ಅರಳಿಕಟ್ಟೆಯೊರಗಿ ಕೂತಿದ್ದ ಕೆಂಚನ ಕಡೆ ತಿರುಗಿ, ಎದ್ಬಾರ್ಲ ಕೆಂಚ ಎಂದನು. ಕೆಂಚ ಕೂತಲಿಂದ ಅಲುಗಾಡಲಿಲ್ಲ. ಸಾಯಿ ಸುಳ್ಳೆ ಮಗನೆ ಎಂದು ಹೊರಟು ಬಿಟ್ಟರು. ಕಿಟ್ಟಿ ಸಿಳ್ಳ ತಾವೂ ಮೆಲ್ಲಗೆ ಹಟ್ಟಿ ಕಡೆ ಹೊರಟರು. ಚಾವಡಿಯ ಗದ್ದಲ ಮೆಲ್ಲಗೆ ಕಡಿಮೆಯಾಗುತ್ತಿತ್ತು. ಮುಂದೆ ಲಾಟಿನ ಹಿಡಿದು ಹೋಗುತ್ತಿದ್ದ ಹೊಸೂರಿನವರ ಕಾಲುಗಳು ಮಾತ್ರ ಲಾಟಿನ ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣಿಸತೊಡಗಿದವು. ಓಣಿಯ ಕೆಸರನ್ನ ಪಿಚಕ್ಕನೆ ತುಳಿಯುತ್ತಾ ತಿರುವಿನಲ್ಲಿ ಮರೆಯಾದರು. ಕಿಟ್ಟಿಗೆ ದೇವಿಯ ನೆನಪು ಬಂತು. ಅತ್ತೆಗೆ ಹೇಳಬೇಕೆಂದುಕೊಂಡ. ಕಟ್ಟೆ ಕೆಳಗೆ ಗೊಳೋ ಅಂತ ಅಳುತ್ತಾ ಕೂತಿದ್ದ ಕೆಂಚನ ಮೈಯೆಲ್ಲ ಸುಳಿದು ಹೋಗಿರಬೇಕು ಅಂತ ಯೋಚಿಸಿದ. ಕೆಂಚ ಸತ್ತು ಹೋದರೆ ಎಂದು ಭಯವಾಯಿತು. ಹಿಂದೆ ಮುಸಮುಸ ಯಾರೋ ಬಂದಂತಾಗಿ ಬೆಚ್ಚಿ ತಿರುಗಿ ನೋಡಿದರು. ಕರ್ರಗೆ ದೆವ್ವದ ಹಾಗೆ ಮೊಣ್ಣ ಓಡಿ ಬಂದು ಕುಯ್ಗೊಳುತ್ತಾ ಮುಂದೆ ಓಡಿತು. ಸಿಳ್ಳ, ಥೂ, ನಿನ್ನ ಜಾತಿ ಒಡ್ಡಾಕ ಎಂದ. ಕೆಂಚನ ಮೈಲೆಲ್ಲ ರಕ್ತ ಬಂದ್ಬಿಟ್ಟಿದೆ ಎಂದ ಸಿಳ್ಳನ ಮಾತಿಗೆ ಕಿಟ್ಟಿಗೆ ಅಳ್ಳು ಬಂತು. ಕೆಂಚನಿಗೆ ಹೊಡೆಯುವಾಗ ಯಾರೂ ಅಡ್ಡ ಬರಲೇ ಇಲ್ಲ. ಎಲ್ಲ ಕೆಟ್ಟವರೇ ಅನಿಸಿತು. ಮನೆಗೆ ಬಂದು ಕಂಡಿದ್ದೆಲ್ಲ ಅತ್ತೆಗೆ ಹೇಳುವಾಗ ಕಣ್ಣಲ್ಲಿ ನೀರು ತೊಟ್ಟಿಕ್ಕುತ್ತಿತ್ತು. ಪಾಪ ದೇವಿ ಹಂಗ್ಯಾಕೆ ಮಾಡಿದ್ಲು ಅನ್ನುತ್ತಾ, ತುಂಬ ಒಡೆದ್ರ ಕಿಟ್ಟಿ ದೇವಿಗೆ ಎಂದು ಅತ್ತೆ ಕೇಳಿದರು. ಕಿಟ್ಟಿ, ದೇವಿಗೆ ಒಂದೇ ಏಟು, ಕೆಂಚನ್ಗೆ ಅನ್ನುತ್ತಿದ್ದ ಹಾಗೆ ಅತ್ತೆ, ಹೋಗ್ಲಿ ಬಿಡೋ ಅಂದರು. ಅತ್ತೆಯ ಹಾಸಿಗೆಯಲ್ಲಿ ಮಲಗಿದ್ದ ಕಿಟ್ಟಿಯ ಕಿವಿಗಳಲ್ಲಿ ಚಾವಡಿಯ ಸದ್ದುಗದ್ದಲವೇ ಇನ್ನೂ ತುಂಬಿಕೊಂಡಿತ್ತು. ಏನೇನೋ ನೆನಪುಗಳು. ಅಜ್ಜಿಯ ಕತೆ, ರಾಕ್ಷಸರು, ಹೊಡೆದಾಟ ಬಡಿದಾಟ, ಅತ್ತು ಕರೆಯುವ, ಆರ್ಭಟಿಸುವ, ಕೇಕೆ ಹಾಕಿ ನಗುವ ಭಯಂಕರ ಲೋಕದಿಂದ ಪಾರಾಗಿ ಬಂದವನಂತೆ ಕಿಟ್ಟಿ ಅತ್ತೆಯ ಹೊಟ್ಟೆ ಮೇಲೆ ಕೈ ಹಾಕಿದ. ಅತ್ತೆ ಇದ್ದಿದ್ದರೆ ಅವರಿಗೆಲ್ಲ ಏಟು ಬೀಳುತ್ತಿರಲಿಲ್ಲ ಅಂತ ಯೋಚಿಸಿದ. ಅತ್ತೆಗೆ ಎಷ್ಟೋ ಸಲ ಹೊಡೆದಿದ್ದ ಮಾವ ಅತ್ತೆ ಅಲ್ಲಿಗೆ ಬಂದಿದ್ದರೆ ಅವರಿಗೂ ಹುಣಸೆ ಸೆಬ್ಬೆಯಲ್ಲಿ ಬಾರಿಸಿದರೆ, ಹತ್ತಿರ ಇದ್ದ ತನಗೂ 4 ಬಿಗಿದಿದ್ದರೆ. ತುಂಬ ಭಯವಾಗಿ ಅತ್ತೆಯನ್ನು ತಬ್ಬಿಕೊಂಡ. ನಾ ಹೇಳಲಿಲ್ವಾ ಅಲ್ಗಿವತ್ತು ಬೇಡ ಅಂತ ಅಂದು ಕಿಟ್ಟಿಯನ್ನು ಎದೆಗಪ್ಪಿಕೊಂಡು ಮಲಗಿದರು. ಕಿಟ್ಟಿಗೆ ಮಂಪರು ನಿದ್ದೆ. ಸ್ವಲ್ಪ ಹೊತ್ತಲ್ಲೇ ಮಾವ ಬಂದು ಕೂಗಿದ ಸದ್ದಿಗೆ ದಡಕ್ಕನೆ ಎದ್ದು ಅತ್ತೆ ಸೆರಗನ್ನೇ ಹಿಡಿದು ನಡೆದ ಕಿಟ್ಟಿ. ಅತ್ತೆ ಬಾಗಿಲು ತೆಗೆದಾಗ ಒಳಗೆ ಬಂದ ಮಾವ, ಒಸಿ ನೀರು ಕೊಡು ಎಂದು ಹಜಾರದ ಮಂಚದ ಮೇಲೆ ಕೂತರು. ಜೊತೆಗೆ ಬಂದಿದ್ದವರೆಲ್ಲ ಅಂಗಳದಲ್ಲೇ ನಿಂತರು. ಅತ್ತೆ ನೀರು ತಂದು ಕೊಟ್ಟ ಮೇಲೆ ಕುಳಿತು ಬಂದಿದ್ದವರೊಡನೆ ಮಾತಾಡುತ್ತಾ ಮಂಚದಿಂದ ಕೆಳಗಿಳಿದು, ಇಲ್ಲೇ ಹಾಸು ಎಂದರು. ಅತ್ತೆ ಮಂಚದ ಮೇಲೆ ಹಾಸಿ ನಡುಮನೆ ಬಾಗಿಲಲ್ಲಿ ನಿಂತರು. ನಿದ್ದೆ ತಡೆಯಲಾಗದೆ ಕಿಟ್ಟಿಯೊಬ್ಬನೇ ಹಾಸಿಗೆಯಲ್ಲಿ ಉರುಳಿಕೊಂಡ. ಹೊರಗೆ ಮಾತಾಡುತ್ತಲೇ ಇದ್ದರು. ಅತ್ತೆ ಎಷ್ಟು ಹೊತ್ತಿಗೆ ಬಂದು ಪಕ್ಕದಲ್ಲಿ ಮಲಗಿದರು ಕಿಟ್ಟಿಗೆ ಗೊತ್ತಾಗಲಿಲ್ಲ.